ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಡಿ ಟ್ರೈಲರ್ ರಿವ್ಯೂ ಅಂಡ್ ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಸ್ಟಾರ್ಟಿಂಗ್ ಅಲ್ಲೇನೆ ರವಿಶಂಕರ್ ಅವರು ಹೀರೋ ಬಗ್ಗೆ ಏನೋ ಒಂದು ಸೀನ್ ನ ನರೇಟ್ ಮಾಡ್ತಾ ಇದ್ದಾರೆ. ಈ KGF ಮೂವಿಲಿ ಹೇಗೆ ಅನಂತ್ ನಾಗ್ ಅವರು ಹೀರೋ ಸ್ಟೋರಿನ ನರೇಟ್ ಮಾಡಿದ್ರು, ಅದೇ ತರ ಈ ಮೂವಿಲಿ ರವಿಶಂಕರ್ ಅವರು ಹೀರೋ ಸ್ಟೋರಿನ ನರೇಟ್ ಮಾಡಬಹುದು ಅಂಡ್ ಇಡೀ ಸಿನಿಮಾ ಫ್ಲಾಶ್ ಬ್ಯಾಕ್ ಅಲ್ಲೇ ನಡೀಬಹುದು. ಇವರು ಟ್ರೈಲರ್ ನ 2 ಸಲ ಎಡಿಟ್ ಮಾಡಿದ್ದಾರೆ. ಯಾಕೆಂದ್ರೆ ಮೊದಲನೇ ಸಲ ನಾನು ಟ್ರೈಲರ್ ನ ನೋಡಿದಾಗ ಅದರಲ್ಲಿ ಅವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅಲೆಕ್ಸಾಂಡರ್ ನ ಮೆರವಣಿಗೆ ಮಾಡಿಸ್ದಂಗಿತ್ತು ಅಂತಿತ್ತು. ಅದು ಎರಡನೇದ್ರಲ್ಲಿ ಅಶೋಕ ಚಕ್ರವರ್ತಿಯಾಗಿ ಬದಲಾಗಿದೆ. ಅಂಡ್ ಕಮಿಂಗ್ ಟು ದ ಪಾಯಿಂಟ್, ಈ ಫಿಲಮ್ ಅಲ್ಲಿ ಶಿಲ್ಪಾ ಶೆಟ್ಟಿ ಅವರ ಕ್ಯಾರೆಕ್ಟರ್ ಒಂದು ಮೇನ್ ಪ್ಲಾಟ್ ಅಂತ ಅನ್ಕೊಂತೀನಿ. ಯಾಕೆ ಅಂದ್ರೆ ಇಡೀ ಕ್ಯಾರೆಕ್ಟರ್ಸ್ ಗಳಿಗಿಂತ ಇವರು ಹೆಚ್ಚು ಬಿಲ್ಡಪ್ ಈ ಟ್ರೈಲರ್ ಅಲ್ಲಿ ಕೊಟ್ಟಿರೋದು ಶಿಲ್ಪಾ ಶೆಟ್ಟಿ ಅವ್ರಿಗೆ. ಅಂಡ್ ಧ್ರುವ ಸರ್ಜಾ ಅವ್ರಿಗೆ 2 ಶೇಡ್ ಇರುತ್ತೆ ಅಂತ ಅನ್ಕೋತೀನಿ. ಯಾಕೆಂದ್ರೆ ಫಸ್ಟ್ ಅಲ್ಲೆಲ್ಲ ಸ್ವಲ್ಪ ಇನ್ನೂಸೆಂಟ್ ಆಗಿ ತೋರಿಸಿದ್ದಾರೆ, ನೆಕ್ಸ್ಟ್ ಸೀನ್ಸ್ ಗಳಲ್ಲೆಲ್ಲ ಅವರು ಹೈ ವೋಲ್ಟೇಜ್ ಆಕ್ಷನ್ ಮಾಡುತ್ತಿರೋ ತೋರಿಸ್ತಿದ್ದಾರೆ. ಟ್ರೈಲರ್ ನೋಡ್ತಿದ್ರೆ ಶಿಲ್ಪಾ ಶೆಟ್ಟಿ ಅವರ ಹಸ್ಬೆಂಡ್ ಒಬ್ಬ ದೊಡ್ಡ ಡಾನ್ ಆಗಿರ್ತಾನೆ ಅಥವಾ ಒಬ್ಬ ದೊಡ್ಡ ಕ್ರಿಮಿನಲ್ ಆಗಿರ್ತಾನೆ, ಆ ಊರಲ್ಲಿ ಒಬ್ಬ ಮುಖ್ಯಸ್ಥ ಆಗಿರುತ್ತಾನೆ ಅಂತ ಅನ್ಸುತ್ತೆ. ಅವನನ್ನ ಮೋಸ ಮಾಡಿ ಸಾಯಿಸ್ಬಿಡ್ತಾರೆ. ಅದಕ್ಕೆ ರಿವೆಂಜ್ ತಗೊಳಕ್ಕೆ ಅಂತಾನೆ ಶಿಲ್ಪಾ ಶೆಟ್ಟಿ ಅವರು ಎಲ್ಲಾರನ್ನೂ ಸಾಯಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಈ ಸೀನ್ ಅಲ್ಲಿ ನೀವು ನೋಡಬಹುದು, ಶಿಲ್ಪಾ ಶೆಟ್ಟಿ ಅವರು ಆರ್ಡರ್ ಮಾಡ್ತಿದ್ದಂಗೆನೆ ಸಂಜಯ್ ದತ್ ಬಂದು ಎಲ್ಲರನ್ನು ಕೊಲೆ ಮಾಡ್ತಿದ್ದಾರೆ. ಮೋಸ್ಟ್ಲಿ ಬಾಹುಬಲಿಲಿ ಕಟ್ಟಪ್ಪ ಕ್ಯಾರೆಕ್ಟರ್ ಇರ್ತಾರಲ್ಲ ಆ ತರ ಇರ್ಬೋದು ಅನ್ನೋದು ನನ್ ಗೆಸ್ಸಿಂಗು. ಅಂಡ್ ಕಮಿಂಗ್ ಟು ದ ಪ್ರೊಡಕ್ಷನ್ ವ್ಯಾಲ್ಯೂಸ್ ಪಾಯಿಂಟ್, ಸಿನಿಫೋಟೋಗ್ರಫಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ಇಷ್ಟು ವರ್ಷಗಳವರೆಗೂ ಕ್ಲಾಸ್ ಮೂವಿ ಮಾಡಿದಂತ ರಮೇಶ್ ಅರವಿಂದ್ ಅವರು ಫಸ್ಟ್ ಟೈಮ್ ಮಾಸ್ ಮೂವಿಲಿ ಆಕ್ಟ್ ಮಾಡ್ತಾ ಇರೋದು. ಸ್ಟ್ರಾಂಗ್ ಆಗಿ ನನಗೆ ಅನ್ನಿಸ್ತಿರೋದು ಏನು ಅಂತಂದ್ರೆ, ಈ ಫಿಲಮ್ ಅಲ್ಲಿ ಹೀರೋ ಬಂದು ಒಬ್ಬ ಇನ್ನೋಸೆಂಟ್ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿರ್ತಾನೆ, ಹೀರೋಯಿನ್ ನ ಪರಿಚಯ ಆಗುತ್ತೆ. ಯಾವ್ದೋ ಒಂದು ರೀಸನ್ ಇಂದ ಹೀರೋಯಿನ್ ನ ಯಾವ್ದೋ ಒಬ್ಬ ದೊಡ್ಡ ರೌಡಿ ಗ್ಯಾಂಗ್ ಕೊಲೆ ಮಾಡ್ಬಿಡ್ತಾರೆ. ಸೊ ಅವ್ರನ್ನ ರಿವೆಂಜ್ ತಗೊಬೇಕು ಅನ್ನೋ ಒಂದು ಈ ಜರ್ನಿಲಿ ಧ್ರುವ ಸರ್ಜಾ ಬಂದು ಅಂಡರ್ ವರ್ಲ್ಡ್ ಗೆ ಕನೆಕ್ಟ್ ಆಗ್ತಾರೆ ಅಂಡ್ ಅವರು ಶಿಲ್ಪಾ ಶೆಟ್ಟಿ ಗ್ಯಾಂಗ್ ನ ಸೇರ್ಕೋತಾರೆ ಅಂತ ಅನ್ಸುತ್ತೆ. ಅಂಡ್ ಕಮಿಂಗ್ ಟು ದಿಸ್ ಸೀನ್, ಇದ್ರಲ್ಲಿ ನೋಡಿದ್ರೆ ರವಿಚಂದ್ರನ್ ಅಂಡ್ ರಮೇಶ್ ಇಬ್ರು ಕೂಡ ಒಂದು ಗ್ಯಾಂಗ್. ಅಂಡ್ ಸಂಜಯ್ ದತ್ತು ಶಿಲ್ಪಾ ಶೆಟ್ಟಿಗೆ ಮೋಸ ಮಾಡಿ ರಾಜಕೀಯಕ್ಕೆ ಸೇರ್ಕೊಳ್ಳೋಕೋಸ್ಕರ ಇವ್ರ ಹತ್ರ ಬರ್ಬೋದು. ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಇದರಲ್ಲಿ ಸುದೀಪ್ ಸರ್ ಕಾಲಭೈರವಾಗಿ ಆಕ್ಟ್ ಮಾಡ್ತಿದ್ರಂತೆ. ವೆಯ್ಟ್, ಸುದೀಪ್ ಸರ್ ಕ್ಯಾಮಿಯೋ ಇದೆ ಅಂತಿದ್ದಂಗೆ ಯಾವ್ದೋ ಒಂದು ಮೂವಿ ನೆನಪಾಯ್ತಲ್ಲ, ನನಗೂ ಅದೇ ನೆನಪಾಯ್ತು. ಹೋಪ್ ಈ ಮೂವಿ ಆತರ ಇಲ್ದಲೇ ಇರ್ಲಿ. ಯಾಕೆ ಅಂತಂದ್ರೆ ಯಾವುದೇ ಮೂವಿನ ಒಂದು ಟ್ರೈಲರ್ ಇಂದ ಆಗ್ಲಿ ಟೀಸರ್ ಇಂದ ಆಗ್ಲಿ ನಾವು ಜಡ್ಜ್ ಮಾಡಕ್ಕಾಗಲ್ಲ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ ಆ ತರ. ಈ ಸಿನಿಮಾ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಡೈರೆಕ್ಟರ್ ಪ್ರೇಮ್ ಅವ್ರಿಗೆ. ಯಾಕೆ ಅಂದ್ರೆ ಅವರು ತುಂಬಾನೇ ನಿರೀಕ್ಷೆ ಹುಟ್ಟಾಕದಂತಹ ದಿ ವಿಲನ್ ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟೊಂದಾಗಿ ಓಡ್ಲಿಲ್ಲ. ಲಾಸ್ಟ್ ಆಗಿ ದ ರಾಜ್ ದಿ ಶೋ ಮ್ಯಾನ್ ಬಿಟ್ರೆ ಅವ್ರ ಸಿನಿಮಾಗಳು ಯಾವ್ದು ವರ್ಕ್ ಆಗಿಲ್ಲ ಅಂತಾನೆ ಹೇಳಬೇಕು. ಇನ್ನು KVM ಪ್ರೊಡಕ್ಷನ್ ಅವ್ರು ಕೂಡ ತುಂಬಾ ಕಷ್ಟದಲ್ಲೇ ಇದ್ದಾರೆ. ಅವ್ರ ಜನನಾಯಕನ್ ಮೂವಿ HD ನ ಲೀಕ್ ಮಾಡ್ಬಿಟ್ಟಿದ್ದಾರೆ. ಧ್ರುವ ಸರ್ಜಾ ಅವ್ರದ್ದು ಅದೇ ಕತೆ. ಹೋಪ್ ಈ ಮೂವಿಯಿಂದ ಎಲ್ರಿಗೂ ಕಮ್ ಬ್ಯಾಕ್ ಆಗ್ಲಿ. ಅಟ್ಲೀಸ್ಟ್ ಇದು ಆ ಮಾರ್ಟಿನ್ ತರ ಇಲ್ಲದೆ ಹೋದ್ರೆ ಸಾಕು. ಇನ್ನೊಂದು ಹೊಸ ಕಂಟೆಂಟ್ ಜೊತೆ ನಿಮ್ಮನ್ನೆಲ್ಲರನ್ನು ಮತ್ತೆ ಭೇಟಿ ಮಾಡ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.